ಬೆಂಗಳೂರು ಬುಲ್ಸ್ ವರ್ಸಸ್ ಬೆಂಗಾಲ್ ವಾರಿಯರ್ಸ್. ಇವತ್ತಿನ ಮ್ಯಾಚ್ ನಮ್ಮ ಬೆಂಗಳೂರು ಬುಲ್ಸ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಇದೆ ಮಗ. ಹಂಗೆ ಒಂದು ಬ್ಯಾಡ್ ನ್ಯೂಸ್ ಕೂಡ ಇದೆ. ನಿನ್ನೆನೋ ಒಬ್ಬ ಪ್ಲೇಯರ್ನ ಆಚೆ ಕೂರಿಸು ಅಂತ ಹೇಳ್ಬಿಟ್ಟು ಇನ್ನೊಬ್ಬ ಪ್ಲೇಯರ್ನ ಕರ್ಕೊಬಂದ್ರು. ಅವರಂದು ಬೆಂಗಾಲ್ ವಾರಿಯರ್ಸ್ಗೆ ಸಕ್ಕದಾಗೆ ಇಂಪ್ಯಾಕ್ಟ್ ಮಾಡಿ ಗೆಲ್ಸ್ಕೊಟ್ಟೆ ಬಿಟ್ರು ಮಗ. ಅದೇ ನಮ್ಮ ಕನ್ನಡಿಗ ಯಾರಂತ ಹೇಳ್ತೀನಿ. ಸೊ ನಿನ್ನೆ ಮ್ಯಾಚ್ ನೀವೆಲ್ಲರೂ ನೋಡಿರ್ತೀರ, ಬೆಂಗಾಲ್ ವಾರಿಯರ್ಸ್ ಮತ್ತು ತಮಿಳ್ ತಲವಾಸ್ ಅವ್ರದ್ದು. ಈ ಒಂದು ಮ್ಯಾಚಲ್ಲಿ ಬೆಂಗಾಲ್ ವಾರಿಯರ್ಸ್ ಅಲ್ಲಿ ಟಾಪ್ ರೇಡರು ಈ ಒಂದು ಸೀಸನ್ ಪಾಯಿಂಟ್ಸ್ ಟೇಬಲ್ ಅಲ್ಲಿ ರೇಟಿಂಗ್ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಟಾಪ್ ಅಲ್ಲಿರೋ ಪ್ಲೇಯರು. ಅವ್ರನ್ನ ಬೀಟ್ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಸೀಸನ್ ಎಲ್ಲ ಪ್ಲೇಯರ್ಸ್ಗೂ ತುಂಬ ಕಷ್ಟ ಇದೆ. ಬಿಕಾಸ್ ಅವ್ರಿಗೂ ಬೇರೆಯವ್ರಿಗೂ 60 ಪಾಯಿಂಟ್ ಡಿಫ್ರೆನ್ಸ್ ಇರೋದು. ಅಂಥ ಪ್ಲೇಯರ್ನ ಬೆಂಗಾಲ್ ವಾರಿಯರ್ಸ್ ಅಲ್ಲಿ ಕೂರಿಸ್ಬಿಟ್ಟು ಬೇರೆ ಪ್ಲೇಯರ್ನ ಕರ್ಕೊಬಂದು ಆಡಿಸ್ತಾರೆ ಅಂತ ಹೇಳಿದ್ರೆ ಏನು ನಡೀತಾ ಇದೆ ಅಂತ ನನಗಂತೂ ಗೊತ್ತಿಲ್ಲ. ಸೊ ಇವತ್ತಿನ ಮ್ಯಾಚಲ್ಲಿ ಕೂಡ ಅದೇ ಥರ ಮಾಡಲಿ ಬೆಂಗಾಲ್ ವಾರಿಯರ್ಸು ನಮ್ಮ ಬೆಂಗಳೂರು ಬುಲ್ಸ್ ವಿರುದ್ಧ. ಬಿಕಾಸ್ ನಮ್ಮ ಬೆಂಗಳೂರು ಬುಲ್ಸ್ ಅವರು ಈ ಒಂದು ಸೀಸನ್ನು ಟಾಪ್ 4 ಫಿನಿಶ್ ಮಾಡಬೇಕು ಅಂತ ಹೇಳಿದ್ರೆ ಇವತ್ತಿನ ಗೇಮು ಮಸ್ಟ್ ಇಂಪಾರ್ಟೆಂಟ್ ಮಗ. ಬಿಕಾಸ್ ಇವತ್ತು ನಾವು ಗೆಲ್ಲೇಬೇಕು, ಟಾಪ್ 4 ಫಿನಿಶ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಆಲ್ರೆಡಿ ಪಾಯಿಂಟ್ಸ್ ಟೇಬಲಲ್ಲಿ 5th ಪೊಸಿಷನ್ಗೆ ಬಂದುಬಿಟ್ಟಿದ್ವಿ. ನಿನ್ನೆ ಯು ಮುಂಬೈ ಗೆದ್ದುಬಿಟ್ರು, ಅದಕ್ಕೋಸ್ಕರ. ಸೊ ಒಳಗಡೆ ಏನು ನಡೆದಿದೆಯೋ ಗೊತ್ತಿಲ್ಲ. ಬೆಂಗಾಲ್ ವಾರಿಯರ್ಸಲ್ಲಿ ದೇವಾಂಗ್ ದಲಾಲ್ನ ಕೂರಿಸಿದ್ದಾರೆ. ಸೊ ಅವ್ರನ್ನ ಕೂರಿಸಿದ್ರೆ ಅಂತ ಹೇಳ್ಬಿಟ್ಟು ಕನ್ನಡಿಗರನ್ನ ಹಾಕೊಂಡಿದ್ದು, ಕನ್ನಡಿಗ ಪ್ಲೇಯರ್ನ ಅದೇ ವಿಶ್ವಾಸ್ ಗೌಡನ ಬಂದು ಫುಲ್ ಇಂಪ್ಯಾಕ್ಟ್ ಮಾಡಿದ್ದು ತಮಿಳ್ ತಲವಾಸ್ ಅವ್ರಿಗೆ. ಬಟ್ ಏನೋ ಪಾಯಿಂಟ್ಸಲ್ಲಿ ಅಷ್ಟೊಂದೇನೋ ಡಿಫ್ರೆನ್ಸ್ ಕಾಣಿಸ್ತಿಲ್ಲ. ಬಟ್ ಒಂದೇ ಒಂದು ಪಾಯಿಂಟ್ಸಲ್ಲಿ ಗೆದ್ದಿರೋದು ಬೆಂಗಾಲ್ ವಾರಿಯರ್ಸ್ ಅವರು. ಬಟ್ ನಮ್ಮ ಕನ್ನಡಿಗ ವಿಶ್ವಾಸ್ ಗೌಡ ಫುಲ್ ಫೈರ್ ಮಾಡಿದ್ದಾರೆ. ಓಕೆ, ಬಟ್ ಇವತ್ತಿನ ಮ್ಯಾಚಲ್ಲಿ ಅದೇ ಥರ ಕೂರಿಸ್ಕೊಳ್ಳಿ ದೇವಾಂಗ್ ದಲಾಲ್ ಅವ್ರನ್ನ. ಸೊ ನಮ್ಮ BC ರಮೇಶ್ ಅವ್ರು ಯಾವ ಥರ ಸ್ಟ್ರಾಟಜಿನ ಮಾಡಿದ್ರು ಏನೋ ಗೊತ್ತಿಲ್ಲ. ಬಟ್ ಅವ್ರೇನಾದರೂ ಆಡಿದ್ರೆ ಇವತ್ತಿನ ಮ್ಯಾಚಲ್ಲಿ ದೇವಾಂಗ್ ದಲಾಲ್ ಅವ್ರನ್ನ ಕಟ್ ಹಾಕಲೇಬೇಕು. ಇಲ್ಲ ಅಂತ ಹೇಳಿದ್ರೆ ತಿಂದಾಕ್ತಾರೆ. ದೇವಾಂಗ್ ದಲಾಲ್ ಅವರು ಫುಲ್ ಫಾರ್ಮಲ್ಲಿದ್ದಾರೆ. ನಿನ್ನೆ ಅಂತೂ ಮ್ಯಾಚ್ ಆಡಿಸಿಲ್ಲ, ಇನ್ನೂ ಫುಲ್ ಫ್ರಸ್ಟ್ರೇಷನ್ ಇರ್ತಾರೆ, ಫುಲ್ ಕೋಪಾತಲ್ಲಿ ಇರ್ತಾರೆ. ಯಾವ ಥರ ಬಗೀತಾರ ಗೊತ್ತಿಲ್ಲ ಅಪೋನೆಂಟ್ ಟೀಮ್ನ. ನೋಡೋದು ಏನಾಗುತ್ತೆ ಅಂತ. ಇಲ್ಲಿ ಪಾಯಿಂಟ್ಸ್ ಟೇಬಲ್ ಕೂಡ ನೋಡ್ತಾ ಇದ್ದೀರಾ. ಪಾಯಿಂಟ್ಸ್ ಟೇಬಲಲ್ಲಿ ಈ ಒಂದು ಸೀಸನ್ನು ಆಲ್ರೆಡಿ 7 ಟೀಮ್ಗಳು ಟಾಪ್ 8ಗೆ ಫಿನಿಶ್ ಆಗಿಬಿಟ್ಟಿದ್ದಾರೆ. ಸೊ ಇನ್ನೆರಡು ಟೀಮು ಫೈಟ್ ಮಾಡ್ತಿರ್ತಾರೆ ಟಾಪ್ 4ಗೆ. ಪುಣೆ ಪಲ್ಟನ್ಸ್, ದಬಾಂಗ್ ಡೆಲ್ಲಿ, ತೆಲುಗು ಟೈಟನ್ಸ್, ಯು ಮುಂಬೈ, ಬೆಂಗಳೂರು ಬುಲ್ಸ್, ಹರಿಯಾಣ ಸ್ಟೀಲರ್ಸ್, ಜೈಪುರ್ ಪಿಂಕ್ ಪ್ಯಾಂಥರ್ಸ್, ಇವರು 7 ಟೀಮು ಟಾಪ್ 8ಗೆ ಫಿನಿಶ್ ಆಗಿದೆ. ಟಾಪ್ 2ಗೆ ಆಲ್ರೆಡಿ ಫಿನಿಶ್ ಆಗಿಬಿಟ್ಟಿದೆ. ಟಾಪ್ 4ಗೆ ಒದ್ದಾಡ್ತಿರೋ ಟೀಮ್ಗಳು ಬೆಂಗಳೂರು ಬುಲ್ಸ್ ಆ್ಯಂಡ್ ಯು ಮುಂಬೈ ಆ್ಯಂಡ್ ಹರಿಯಾಣ ಸ್ಟೀಲರ್ಸ್. ಇವರು 3 ಟೀಮು ಕೂಡ ಚಾನ್ಸ್ ಇದೆ. ಯು ಮುಂಬೈ ಆಲ್ಮೋಸ್ಟ್ ಕನ್ಫರ್ಮ್ ಆಗಿಬಿಟ್ಟಿದ್ದಾರೆ ಟಾಪ್ 4ಗೆ. ತೆಲುಗು ಟೈಟನ್ಸ್ ಕೂಡ ಕನ್ಫರ್ಮ್ ಆಗಿದ್ದಾರೆ. ಅವರಿಬ್ಬರು ಕೂಡ ಒಂದೊಂದು ಮ್ಯಾಚ್ನ ಸೋಲ್ಬೇಕು. ಸೊ ನಮ್ಮ ಬೆಂಗಳೂರು ಬುಲ್ಸ್ಗೆ 2 ಮ್ಯಾಚ್ ಇದೆ, 2 ಗೆದ್ದುಬಿಟ್ರೆ ಟಾಪ್ 4 ಫಿನಿಶ್ ಮಾಡ್ತಾರೆ. ಆ್ಯಂಡ್ ಇವತ್ತಿನ ಮ್ಯಾಚು ಮತ್ತು ಗುಜರಾತ್ ಜೆಂಟ್ಸ್ ವಿರುದ್ಧ ಕೂಡ ಬೆಂಗಳೂರು ಬುಲ್ಸ್ ಅವ್ರಿಗೆ ಮ್ಯಾಚ್ ಇದೆ. ಆ್ಯಂಡ್ ಟಾಪ್ 8ಗೆ ಇನ್ನೊಂದು ಟೀಮ್ಗೆ ಚಾನ್ಸ್ ಇದೆ, ಅದೇ ತಮಿಳ್ ತಲವಾಸ್ ಅವ್ರಿಗೂ ಇದೆ. ಸೊ ತಮಿಳ್ ತಲವಾಸ್ ಅವ್ರಿಗೆ ಕಷ್ಟ ಇದೆ. ಬಿಕಾಸ್ ಪಟ್ನಾ ಪೈರೇಟ್ಸ್ ಅವರು ಕೂಡ ರೇಸಲ್ಲಿದ್ದಾರೆ. ಆ್ಯಂಡ್ ಗುಜರಾತ್ ಜೈಂಟ್ಸು ಕೂಡ ರೇಸಲ್ಲಿದ್ದಾರೆ. ಏನು ಬೇಕಿದ್ರೂ ಆಗ್ಬೋದು. ಪಟ್ನಾ ಪೈರೇಟ್ಸ್ ಅವರು ಒಂದು ಮ್ಯಾಚ್ನ ಸೋತು ಒಂದು ಮ್ಯಾಚ್ನ ಗೆದ್ದರೆ ಇಲ್ಲಿ ಸ್ಕೋರ್ ಡಿಫ್ರೆನ್ಸ್ ಇದೆ, ಅದು ಸಖತ್ ಮ್ಯಾಟರ್ ಆಗುತ್ತೆ. ಎಲ್ಲರದ್ದು ಕೂಡ -45, -40, 36 ಎಲ್ಲ ಇದೆ. ಆ್ಯಂಡ್ ನನ್ನ ಪ್ರಕಾರ ಪಟ್ನಾ ಪೈರೇಟ್ಸ್ ಅವ್ರಿಗೆ ಒಳ್ಳೆ ಚಾನ್ಸ್ ಇದೆ ಮಗ. 2ಕ್ಕೆ 2 ಗೆದ್ದರೆ 100% ಅವರು ಪಟ್ನಾ ಪೈರೇಟ್ಸ್ ಅವರು ಟಾಪ್ 8ಗೆ ಬರ್ತಾರೆ. ತಮಿಳ್ ತಲವಾಸ್, ಗುಜರಾತ್ ಜೆಂಟ್ಸ್ ಎಲ್ಲರಿಗೂ ಬಾಯ್. ಗುಜರಾತ್ ಜೆಂಟ್ಸ್ಗೆ ನಮ್ಮ ಬೆಂಗಳೂರು ಬುಲ್ಸ್ ವಿರುದ್ಧ ಒಂದು ಮ್ಯಾಚ್ ಇದೆ. ಆ ಒಂದು ಮ್ಯಾಚನ್ನು ಗೆದ್ದರೆ ಇವ್ರಿಗೂ ಕೂಡ ಚಾನ್ಸ್ ಇರುತ್ತೆ. ಏನು ಬೇಕಿರೋ ಆಗ್ಬೋದು. ಬಟ್ ನಮ್ಮ ಬೆಂಗಳೂರು ಬುಲ್ಸ್ ಅಭಿಮಾನಿಗಳಿಗೆ ಇವತ್ತಿನ ಮ್ಯಾಚಲ್ಲಿ ನಿನ್ನೆ ಮ್ಯಾಚ್ ಯಾವ ಥರ ದೇವಾಂಗ್ ದಲಾಲ್ ಅವ್ರನ್ನ ಕೂರಿಸಿರೋ ಅದೇ ಥರ ಇವತ್ತಿನ ಮ್ಯಾಚಲ್ಲಿ ಕೂಡ ಕೂರಿಸ್ಬಿಟ್ರೆ ನಮಗೆ ಒಂದು ಬಿಗ್ ಅಡ್ವಾಂಟೇಜ್ ಆಗುತ್ತೆ. ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ಬಟ್ ದೇವಾಂಗ್ ದಲಾಲನ್ನ 2 ಮ್ಯಾಚ್ ಆಡಿಸಿದ್ರೆ ಪಾಪ ಅವ್ರದ್ದು 300 ಪಾಯಿಂಟ್ಸ್ ಕಂಪ್ಲೀಟ್ ಆಗಿಬಿಡ್ತಾಯಿತ್ತು. ಒಂದು ಮೈಲ್ ಸ್ಟೋನ್ ಕೂಡ ಆಗ್ತಾಯಿತ್ತು. ಏನು ನಡೆದಿದೆ ಯಾರಿಗೆ ಗೊತ್ತು. ಒಳಗಡೆ ನೋಡೋದು ಏನಾಗುತ್ತೆ ಅಂತ ಇವತ್ತಿನ ಮ್ಯಾಚಲ್ಲಿ ಯಾರು ಗೆಲ್ತಾರೆ ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಫಸ್ಟು ಆ ಒಂದು ಕೆಲಸನ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ ಮಗ, ಹೋಗಿ ಜಾಯ್ನ್ ಆದರೆ ಮೋರ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿ ಯು ಬಾಯ್ಸ್.